ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಇವತ್ತಿನ ವ್ಲಾಗ್ ಬಂದು ಬಸ್ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಹಳ್ಳಿ ಶೈಲಿಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೆ. ಒಂದು ಈರುಳ್ಳಿಯಲ್ಲಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಪಲ್ಯಕ್ಕೋಸ್ಕರ. ಕೊತ್ತಂಬರಿ ಸೊಪ್ಪು, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಪುಡಿಗೋಸ್ಕರ ಮೆಣಸು, ಜೀರಿಗೆ, ಮೆಂತ್ಯ, 4 ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಇದನ್ನು ನಾನು ತೊಗೊಂಡಿದ್ದೀನಿ. ಒಂದು ಕಡೆ ಬೇಳೆ ಮತ್ತು ಹೀರೆಕಾಯಿ ಸಣ್ಣಗೆ ಹೆಚ್ಕೊಂಡಿರೋದನ್ನು ನಾನು ಬೇಯಕ್ಕಿಟ್ಟಿದ್ದೀನಿ ಓಪನ್ನಾಗಿ. ಯಾಕಂದರೆ ಕುಕ್ಕರ್ಗೆ ಹಾಕಿದ್ರೆ ಫುಲ್ಲು ನುಣ್ಣಗೆ ಹಾಕ್ಬಿಡುತ್ತೆ, ಅವಾಗ ತಿನ್ನೋದಕ್ಕಾಗಲ್ಲ ಪಲ್ಯ. ಈಗ ಒಂದು ಬಾಣಲಿಗೆ ನಾವು ಏನು ಜೀರಿಗೆ, ಮೆಣಸು, ಮೆಂತ್ಯ ಏನಿದೆಯೋ ಅದನ್ನು ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಅದನ್ನು ಮೆಣಸಿನ್ಕಾಯಿಯೂ ಸಹ ಹಾಕಿ ಹುರಿಬೇಕು ಚೆನ್ನಾಗಿ. ಅದಾದಮೇಲೆ ನಾವು ಅದನ್ನು ಮಿಕ್ಸಿ ಗ್ರೈಂಡ್ರಿಗೆ ಹಾಕ್ತೀವಿ. ನುಣ್ಣಗೆ ಪೇಸ್ಟ್ ಪುಡಿ ಆದಮೇಲೆ ಅದಕ್ಕೆ ನಾವು ಏನು ರೋಸ್ಟ್ ಮಾಡಿರ್ತೀವೋ ನಾನು ರೋಸ್ಟ್ ಮಾಡಿರೋದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ರೋಸ್ಟ್ ಮಾಡ್ಕೊಂಡಿರೋದು ಸಹ ಅದಕ್ಕೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕಿದ್ದೀನಿ ಮತ್ತು ಟೊಮೊಟೊ 2 ಹಾಕಿದ್ದೀನಿ. ನಂತರ ನಾನು ತಿರ್ಗಾ ಒಂದು ಸಲ ಅರ್ಧ ರೋಸ್ಟ್ ಮಾಡಿರೋದು, ಅರ್ಧ ಹಸಿದು ಆ ಥರ ಹಾಕಿದ್ರೇ ಟೇಸ್ಟು ಬರೋದು ಸಾಂಬಾರಿಗೆ. ಹೀಗೇನು ಹಾಕಿದ್ದೀನೋ ಅದು ರೋಸ್ಟ್ ಮಾಡಿರೋದು, ಮತ್ತು ಈಗೇನು ಹಾಕಿದ್ದೀನೋ ಅದು ಕಾಯಿ, ಟೊಮೆಟೊ, ಹಸಿ ಈರುಳ್ಳಿ ಹಾಕಿ ನಾನು ಮತ್ತೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾನು ಎರಡು ಮಾಡ್ತೀನಿ, ರೋಸ್ಟ್ ಮಾಡಿರೋದು ಹಾಕಿದ್ದೀನಿ ಮತ್ತು ಹಸಿದು ಹಾಕಿದ್ದೀನಿ. ಆಗ ಸಾಂಬಾರು ಯಾವತ್ತೇ ಆಗಲಿ ಸಾಂಬಾರು ಟೇಸ್ಟ್ ಬರುತ್ತೆ. ಈಗ ಅದೇನು ಪಲ್ಯ ಬೇಯಿಸ್ಕೊಂಡಿದ್ದೀನೋ ಅದು ಒಗ್ಗರಣೆ ಹಾಕಿ ಪಲ್ಯ ಮಾಡಿಕೊಂಡೆ. ಈಗ ಆ ನೀರು ಏನಿರುತ್ತೋ ಬಸ್ತಿರೋ ನೀರು, ಅದರಲ್ಲೇ ನಾನು ಈ ಸಾಂಬಾರು ಮಾಡ್ತಾಯಿರೋದು. ಬಸ್ತಿರೋ ನೀರಿಗೆ ಏನು ರುಬ್ಕೊಂಡಿದ್ದೀವೋ ಆ ಮಿಶ್ರಣನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಈ ಸಾಂಬಾರು ನಾವು ಮುದ್ದೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ. ಮಾತ್ರ ತುಂಬ ಇದನ್ನು ನಾನು ನಮ್ಮ ಸೋದರತ್ತೆ ಹತ್ರ ಕಲಿತಿದ್ದು. ಇದನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ. ಬಟ್ ಎಲ್ಲ ಥರ ಪಲ್ಯದಲ್ಲೂ, ಎಲ್ಲ ಥರ ಕಾಳಲ್ಲೂ ಬೇಯಿಸ್ಕೊಂಡಿರೋ ನೀರಲ್ಲಿ ನಾವು ಈ ಸಾಂಬಾರನ್ನ ಮಾಡ್ಬೋದು. ಈ ರೆಸಿಪಿನ ಎಲ್ಲದರಲ್ಲೂ ಚೆನ್ನಾಗಿರುತ್ತೆ. ಹೇಗೆ ಉಪ್ಸಾರು ಮಾಡಿ ನೀರಲ್ಲಿ ಸಾಂಬಾರು ಮಾಡ್ತೀವೋ ಅದೇ ರೀತಿ ಇದೂ ಸಹ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.